ಫ್ಯಾಷನ್ ಜಗತ್ತಿನಲ್ಲಿ ಟ್ರೆಂಡ್ ಪದೇ ಪದೇ ಬದಲಾಗ್ತಾನೆ ಇರುತ್ತೆ. ಹೊಸ ಹೊಸ ವಿನ್ಯಾಸದ ಆಭರಣಗಳು, ಉಡುಪುಗಳು ಚಾಲ್ತಿಗೆ ಬರ್ತಾನೆ ಇರುತ್ತೆ. ಅದರಲ್ಲಿಯೂ ಮುಖ್ಯವಾಗಿ ಮನಸೆಳೆಯುವಂತಹ ಆಭರಣ ವಿನ್ಯಾಸಗಳಿಗೆ ಮನ ಸೋಲದವರೇ ಇಲ್ಲ. ಇದೀಗ ರೇಷ್ಮೆ ನೂಲಿನ ಆಭರಣ ಫ್ಯಾಷನ್ ಲೋಕದ ಹೊಸ ಆಕರ್ಷಣೆ ಆಗಿದೆ. ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಬಣ್ಣ ಬಣ್ಣದ ರೇಷ್ಮೆ ದಾರದ ಆಭರಣಗಳು ಚಿನ್ನಕ್ಕಿಂತ ಚೆನ್ನ. ರೇಷ್ಮೆಯ ಸೊಬಗು, ಬೆಳಗಿನ ಆಭರಣಗಳೇ ಈ ಜಮಾನದ ಟ್ರೆಂಡ್. ರೇಷ್ಮೆ ನೂಲಿನ ಆಭರಣಗಳಿಗೆ ನಾರಿಯರು ಫಿದಾ ಆಗಿದ್ದಾರೆ. ಸೀರೆ, ಚುಡಿದಾರ್ಗೆ ತಕ್ಕಂತೆ ಮ್ಯಾಚ್ ಆಗ್ತಿವೆ ಈ ರೇಷ್ಮೆ ನೂಲಿನ ಬಣ್ಣ ಬಣ್ಣದ ಆಭರಣಗಳು. ಕಿವಿಗೆ ಓಲಾಡೋ ರಿಂಗು, ಕುತ್ತಿಗೆಗೆ ಮನಸೆಳೆಯೋ ನೆಕ್ಲೆಸ್, ಕೈಗೆ ಝಲಕ್ ಝಲಕ್ ಬಳೆ, ಅದು ಬಣ್ಣ ಬಣ್ಣದ್ದು. ಅಂದಹಾಗೆ ಈ ಹೊಸ ಟ್ರೆಂಡ್ ಹುಟ್ಟು ಹಾಕಿರೋದು ಬೆಂಗಳೂರಿನ ಮಹಿಳೆ ಶ್ರುತಿ. ಕೇರಳ ಮೂಲದ ಇವರು ಮೊದಲಿಗೆ ಹವ್ಯಾಸ ಎಂದು ಶುರು ಮಾಡಿದ ರೇಷ್ಮೆ ಆಭರಣಗಳ ವಿನ್ಯಾಸ ಈಗ ಆಕೆಯನ್ನ ಸಾಗರದಾಚೆಗೂ ಆಭರಣ ರಫ್ತು ಮಹಿಳಾ ಉದ್ಯಮಿಯನ್ನಾಗಿ ರೂಪಿಸಿದೆ. ಡಿಮ್ಯಾಂಡ್ ಬಂದು ಫಂಕ್ಷನಲ್ ಫೆಸ್ಟಿವಲ್ ಟೈಮ್ಸು ಮತ್ತು ಮ್ಯಾರೇಜ್ ಒಕೇಶನ್ಸ್ಗೆಲ್ಲ ತುಂಬ ಪ್ರಿಫರ್ ಮಾಡ್ತಾರೆ. ಈಗ ಮ್ಯಾರೇಜ್ ಬ್ರೈಡಲ್ ಸೆಟ್ಸು ಆ ಥರ ಡಿಮ್ಯಾಂಡ್ಸು ಜಾಸ್ತಿ ಇದೆ. ರೇಷ್ಮೆ ಸೀರೆಗಳ ಜೊತೆ ಫ್ಯಾನ್ಸಿ ಸ್ಟೋನ್ ವರ್ಕ್ ಸೀರೆಗಳ ಜೊತೆ ಆ ಥರ ಇದರಲ್ಲೆಲ್ಲ ತುಂಬ ಜನ ಚೂಸ್ ಮಾಡ್ತಾ ಇದೆ ರೇಷ್ಮೆ ಇದು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಸೆಟ್ಸ್ ಎಲ್ಲ. ಇಯರಿಂಗ್ಸ್ ಅಲ್ಲಿ ತುಂಬ ಟ್ರೆಂಡಿ ಮಾಡರ್ನ್ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರೀಸಲ್ಲೇ ಇವಾಗ ಮಾಡರ್ನ್ ಟೈಪ್ ಆಗಿ ನಾವು ಮಾಡ್ತಾ ಇದ್ದೀನಿ. ಈ ಆಭರಣಗಳ ವಿಶೇಷ ಅಂದ್ರೆ ಮಹಿಳೆಯರ ಉಡುಪಿನ ಕಲರ್ ಕಾಂಟ್ರಾಸ್ಟ್ಗೆ ತಕ್ಕಂತೆ ರೆಡಿ ಆಗುತ್ತವೆ. ಕಲರ್ ಆಯ್ಕೆ ಕೂಡ ಇಂಟ್ರೆಸ್ಟಿಂಗ್. ಮಾಡರ್ನ್ ಸ್ಟೈಲ್ ಆಭರಣಗಳಿಗೆ ಮಲ್ಟಿ ಕಲರ್, ಟ್ರೆಡಿಷನ್ ಆಭರಣಗಳಿಗೆ ಎಲಿಗೆಂಟ್ ಕಲರ್ ದಾರ ಬಳಸ್ತಾರೆ. ಇವರ ಫಿನಿಶಿಂಗ್ ವರ್ಕ್ಗೆ ಗ್ರಾಹಕರು ಮಾರು ಹೋಗಿದ್ದಾರೆ. ಅವ್ರ ಹತ್ರ ಈ ಪೆಂಡೆಂಟ್ ಮಾಡಿಸ್ಕೊಂಡಿದ್ದೀನಿ ಈಗ ಕಸ್ಟಮೈಸ್ಡ್ ಆಗಿ. ಇದು ಬಂದು ನಾನು ಫಿಲಮ್ ಒಂದು ನೋಡಿದೆ, ಅದರಲ್ಲಿ ನಯನ್ತಾರ ಅನ್ನೊಬ್ರು ಆ ಫಿಲಮ್ ಪೂರ್ತಿ ಈ ಥರದ್ದೇ ಪೆಂಡೆಂಟ್ಗಳು ಹಾಕ್ಕೊಂಡಿದ್ರು. ಅದಕ್ಕೆ ನನಗೆ ಇದು ತುಂಬ ಟ್ರೆಂಡಿ ಅನ್ನಿಸ್ತು. ಮತ್ತು ಇನ್ನೊಂದು ಈಸಿ ಹಾಕ್ಕೊಳ್ಳೋದಕ್ಕೆ, ಯಾಕಂದರೆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ನಾವು ಯಾವುದೇ ಒಂದು ಇದು ಪೆಂಡೆಂಟ್ ಒಂದಿದ್ರೆ ಬೇರೆ ಬೇರೆ ನಾವು ಈ ಥರ ಕಸ್ಟಮೈಸ್ ಮಾಡಿ ಬೇರೆ ಕಲರ್ ಜೊತೆಗೂ ಹಾಕೋಬೋದು, ಸೀರೆ ಜೊತೆಗೂ ಹಾಕೋಬೋದು, ಅಥವಾ ಸಿಂಪಲ್ ಒಂದು ಜೀನ್ಸ್ ಮೇಲೇನೂ ಹಾಕೋಬೋದು. ಇದು ತುಂಬ ಟ್ರೆಂಡಿ ಅನ್ನಿಸ್ತು ಮತ್ತು ವೆರೈಟಿನೂ ಅನ್ನಿಸ್ತು. ಬಿಡುವಿನ ಸಮಯದಲ್ಲಿ ತನ್ನ ಅತ್ತೆಯಿಂದ ಈ ಆಭರಣ ಮಾಡೋದನ್ನ ಕಲಿತ ಶ್ರುತಿ ಬಳಿ ಈಗ 3 ವಿದ್ಯಾರ್ಥಿನಿಯರಿದ್ದಾರೆ. ಹಾಗೆ ಸುಮ್ಮನೆ ಇಂಟರ್ನೆಟ್ ನಲ್ಲಿ ಹಾಕಿದ್ದಕ್ಕೆ ಆಭರಣಗಳಿಗೆ ಡಿಮ್ಯಾಂಡು. ಮುಂಬೈ, ಪುಣೆ ಹೀಗೆ ದೇಶವಷ್ಟೇ ಅಲ್ಲದೆ ವಿದೇಶಿ ಮಹಿಳೆಯರಿಗೂ ಆಭರಣಗಳನ್ನ ಇವರು ರಫ್ತು ಮಾಡ್ತಾರೆ. ಸಾಂಪ್ರದಾಯಿಕವಾಗಿ ತನ್ನದೇ ಆದ ಛಾಪು ಮೂಡಿಸಿರುವ ರೇಷ್ಮೆ ಕೇವಲ ಸೀರೆಗಳಿಗೆ ಮಾತ್ರ ಬಳಕೆಯಾಗ್ತಿಲ್ಲ, ರೇಷ್ಮೆಯ ಆಭರಣಗಳಿಗೂ ಬಳಕೆಯಾಗ್ತಿದೆ. ರೇಷ್ಮೆ ಸೀರೆಯನ್ನ ಅತಿ ಹೆಚ್ಚಾಗಿ ಇಷ್ಟಪಡೋ ಹೆಣ್ಮಕ್ಳು ಇತ್ತೀಚೆಗೆ ರೇಷ್ಮೆ ಆಭರಣಗಳಿಗೂ ಫಿದಾ ಆಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವರಾಮ್ ಜೊತೆ ಶಶಿರೇಖಾ, ಸುದ್ದಿ ಟಿವಿ ಬೆಂಗಳೂರು.